ಇಡೀ ಜಗತ್ತಿಗೆ ಇವರು ಪ್ರಧಾನಿ ಮೋದಿ. ಆದರೆ 17ನೇ ವಯಸ್ಸಿನಲ್ಲಿ ಇವರು ಮನೆ ಬಿಟ್ಟು ನಾಪತ್ತೆಯಾಗಿದ್ದು ಯಾಕೆ ಗೊತ್ತಾ? ಯಾವುದೇ ಪತ್ರವಿಲ್ಲ, ಹಣವಿಲ್ಲ, ಕೇವಲ ಒಂದು ಜೋಳಿಗೆ ಹಿಡಿದು ಹೊರಟ ಹುಡುಗ ಸತತ 2 ವರ್ಷಗಳ ಕಾಲ ಹಿಮಾಲಯದ ಗುಹೆಗಳಲ್ಲಿ ಅಲೆದಿದ್ದೇ ಒಂದು ರಹಸ್ಯ. ಆಗ ಅವರು ಹುಡುಕುತ್ತಿದ್ದು ಅಧಿಕಾರವನ್ನಲ್ಲ, ಬದಲಾಗಿ ಬದುಕಿನ ಅರ್ಥವನ್ನು. ರಾಮಕೃಷ್ಣ ಮಿಷನ್ ನಿಂದ ಹಿಡಿದು ಸ್ವಾಮಿ ವಿವೇಕಾನಂದರ ವಿಚಾರಧಾರೆಗಳವರೆಗೆ ಆ 2 ವರ್ಷಗಳೇ ಇಂದು ನಾವು ನೋಡುತ್ತಿರುವ ನರೇಂದ್ರ ಮೋದಿಯನ್ನು ರೂಪಿಸಿದ್ದು. ವಾಪಸ್ ಬಂದಾಗ ಅವರು ಬದಲಾಗಿದ್ದರು. ದೊಡ್ಡ ಹುದ್ದೆಯ ಆಸೆ ಇಲ್ಲದೆ RSS ಕಚೇರಿಯಲ್ಲಿ ನೆಲಗುಡಿಸಿದರು. ಶೂನ್ಯದಿಂದ ಕೆಲಸ ಕಲಿತಿದ್ದರಿಂದಲೇ ಅವರಿಗೆ ಇಂದು ಸಾಮಾನ್ಯ ಜನರ ನೋವು ಅರ್ಥವಾಗುತ್ತಿದೆ. ಯಾವಾಗ ಗುಜರಾತ್ ನೆಲಸಮವಾಗಿತ್ತೋ ಅಂದು ಅವರ ಮೇಲೆ ಭರವಸೆ ಇಟ್ಟಿದ್ದು ಕೇವಲ ಜನ ಮಾತ್ರ. ಕೇವಲ 10 ವರ್ಷಗಳಲ್ಲಿ ಗುಜರಾತ್ ಅನ್ನು ಗ್ಲೋಬಲ್ ಹಬ್ ಆಗಿ ಬದಲಿಸಿ ಅಸಾಧ್ಯವಾದದ್ದನ್ನು ಸಾಧ್ಯವಾಗಿಸಿದರು. ಇಂದು ಅರಬ್ ದೇಶಗಳಲ್ಲಿ ಮಂದಿರ ಕಟ್ಟುತ್ತಿದ್ದಾರೆ. ಅಮೆರಿಕದ ಸಂಸತ್ನಲ್ಲಿ ಎದ್ದು ನಿಂತು ಚಪ್ಪಾಳೆ ಗಿಟ್ಟಿಸುತ್ತಿದ್ದಾರೆ. ಇದು ಒಬ್ಬ ವ್ಯಕ್ತಿಯ ಗೆಲುವಲ್ಲ, ಒಬ್ಬ ಸನ್ಯಾಸಿ ಕಂಡ ಭಾರತದ ಕನಸಿನ ಗೆಲುವು. ಅಧಿಕಾರ ಬರುತ್ತೆ ಹೋಗುತ್ತೆ, ಆದ್ರೆ ಈ ಮಣ್ಣಿನ ಮಗ ಸೃಷ್ಟಿಸಿದ ಇತಿಹಾಸ ಚಿರಕಾಲ ಉಳಿಯುತ್ತೆ. ನಿಮ್ಮ ಪ್ರಕಾರ ಮೋದಿ ಅಂದ್ರೆ ಯಾರು? ಒಬ್ಬ ನಾಯಕನ ಅಥವಾ ಒಬ್ಬ ದೇಶಭಕ್ತನ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ.